ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮನ್ನು ಒಂದು ಅದ್ಭುತ ಜಗತ್ತಿಗೆ ಕರೆದುಕೊಂಡು ಹೋಗ್ತಿದ್ದೇನೆ. ಇದು ನಿಜವಾದ ಹಳ್ಳಿಯಲ್ಲದಿದ್ದರೂ ಹಳ್ಳಿಯ ಸೊಬಗನ್ನು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸುವ ಒಂದು ಸುಂದರ ಹಳ್ಳಿಯ ಮಾಡೆಲ್ ಅಷ್ಟೇ. ಇಲ್ಲಿ ಹಿಂದಿನ ಹಳ್ಳಿಯಲ್ಲಿ ಯಾವ ರೀತಿಯಲ್ಲಿ ಜನ ಜೀವಿಸುತ್ತಿದ್ದರು, ಹಳ್ಳಿಯಲ್ಲಿ ಯಾವ ರೀತಿಯ ಜನ ಇದ್ದರು ಅನ್ನೋದನ್ನೆಲ್ಲ ಪೂರ್ಣವಾಗಿ ಬಿಂಬಿಸಿದ್ದಾರೆ. ತುಂಬ ನೈಜತೆಯಿಂದ ಇದೆ. ಹೀಗೆ ನೋಡ್ತಾ ಹೋದರೆ ಇಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗಳಿರ್ತಿರ್ಲಿಲ್ಲ. ಆಗ ಈ ಥರ ಒಂದು ಜಾಗದಲ್ಲಿ ಕೈ ಕಟ್ಟಾಕೋದು, ರೋಗಿಗಳನ್ನ ನೋಡುವಂತಹ ಜಾಗನೂ ಸಹ ತುಂಬ ಚೆನ್ನಾಗಿ ಬಿಂಬಿಸಿದ್ದಾರೆ. ಅದರ ಜೊತೆಗೆ ಕಿರಾಣಿ ಅಂಗಡಿ, ಇಲ್ಲಿ ನೋಡಿ ಪ್ರತಿಯೊಂದು ವಸ್ತುವನ್ನು ಎಷ್ಟು ನೈಜತೆಯಿಂದ ತಿದ್ದಿದ್ದಾರೆ. ಒಂದೊಂದು ಮಾಡೆಲು ಸಹ ಒಂದೊಂದು ಕಥೆಯನ್ನು ಹೇಳುತ್ತೆ. ಇಲ್ಲಿ ತಗೊಳ್ಳೋರು, ಅಲ್ಲಿ ಕೊಡೋರು ಸಹ ಎಷ್ಟು ನೈಜತೆಯಿಂದ ಇದ್ದಾರೆ ಅಂತ. ಹಾಗೆ ಇಲ್ಲಿ ನೋಡಿ ದರ್ಜಿ ಅಂಗಡಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಈಗ ಹೇಳೋ ಥರ ಟೈಲರ್ ಅಂಗಡಿ ಅಂತ. ಆಗ ಊರಿಗೊಂದೇ ಟೈಲರ್ ಅಂಗಡಿ ಇರ್ತಿತ್ತು. ಅದು ಈ ರೀತಿ ಇರ್ತಿತ್ತು. ಅಲ್ಲಿ ಅವರು ಹೇಳೋಂತಹ ಬಟ್ಟೆಗಳನ್ನ ಹೊಲ್ಕೊಳ್ತಾಯಿದ್ರು. ಈಗ ನೋಡಿ, ಇದು ನಾಯಿ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಯಾವುದೋ ಒಂದು ನಿಜವಾದ ನಾಯಿ ಅಲ್ಲಿ ಮಲ್ಗೆ ಇದೆ ಅನ್ನೋ ಥರನೇ ಇದೆ. ಇಲ್ಲಿ ಮನೆಯಲ್ಲಿ ಒಬ್ಬ ಹೆಂಗಸು ತರಕಾರಿ ಕುಯ್ತಾ ಇರೋ ಥರದ್ದು, ಆಚೆ ಒಂದು ಅಜ್ಜಿ ಕೂತ್ಕೊಂಡಿರೋದು, ಮಕ್ಕಳು, ಒಂದು ಹುಡುಗಿ ಆಟ ಆಡ್ತಾ ಇರೋವಂಥದ್ದು, ಅಲ್ಲಿ ಒಂದು ಅಜ್ಜ ಅಲ್ಲಿ ಕೂತ್ಕೊಂಡಿರೋದು, ಇದೆಷ್ಟು ನೈಜತೆ ಇದೆ ಅಂದರೆ ಯಾರೋ ನಮ್ಮ ಜೊತೆ ಇದ್ದಾರೆ, ನಾವು ಯಾವುದೋ ಒಂದು ಊರಿನಲ್ಲಿದ್ದೀವಿ ಅನ್ನೋ ಥರನೇ ಅನಿಸುತ್ತೆ. ಇಲ್ಲಿ ಅಕ್ಸಾಲಿಗರದು ಅಂಗಡಿನೂ ಸಹ ಇದೆ ನೋಡಿ. ನಾವೀಗ ಒಡವೆಗಳು ಮಾಡ್ಸೋಕ್ಕೆ ಒಡವೆ ಅಂಗಡಿಗೆ ಹೋಗ್ತೀವಿ, ಅಂದರೆ ಜ್ಯುವೆಲರಿ ಶಾಪ್ಗೆ ಹೋಗ್ತೀವಿ. ಆಗ ಊರಿಗೆ ಒಂದೇ ಈ ಥರ ಅಕ್ಸಾಲಿಗರ ಅಂಗಡಿ ಇರ್ತಿತ್ತು. ಅದರಲ್ಲಿ ನಮಗೆ ಬೇಕಾಗಿದ್ದಂತಹ ಒಡವೆಗಳನ್ನ ನಾವು ಅಲ್ಲಿ ಹೋಗಿ ಮಾಡಿಸ್ತಾ ಇದ್ರಿ. ಹಾಗೆ ಇದು ನೋಡಿ, ಇದು ಒಂದು ಬ್ರಾಹ್ಮಣರ ಮನೆ ರೀತಿಯಲ್ಲಿ ಒಂದು ಕಟ್ಟಿದ್ದಾರೆ. ಮನೆ ಮುಂದೆ ಒಂದು ತುಳಸಿ ಕಟ್ಟೆ. ಇಲ್ಲಿ ಒಬ್ಬರು ಐನೋರು ಬಂದು ಬರುವಂತಹ ಜನಗಳಿಗೆ ಒಂದು ಶಾಸ್ತ್ರ ಹೇಳೋ ಥರದ್ದು. ಅಲ್ಲಿರೋ ಒಬ್ಬ ವ್ಯಕ್ತಿ ಮಕ್ಕಳಿಗೆ ಪಾಠಗಳನ್ನ ಹೇಳ್ಕೊಡೋವಂಥದ್ದು, ಶ್ಲೋಕಗಳನ್ನ ಹೇಳ್ಕೊಡೋವಂಥದ್ದು. ಆ ತಾಯಿ ಅವರ ತಾಯಿ ಅಲ್ಲಿ ಬತ್ತಿಗಳನ್ನ ನೇಯುವಂಥದ್ದು. ಆ ಹೆಂಗಸು ಬಂದು ಪೂಜೆಗೆ ನೈವೇದ್ಯ ತಯಾರು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಸಿದ್ಧತೆ ಮಾಡ್ತಾ ಇರೋಂತಹ ದೃಶ್ಯ ಎಷ್ಟು ಕಣ್ಣಿಗೆ ಕಟ್ಟಿರೋ ಥರ ಇದೆ ಅಂತ ಅಂದರೆ, ನಾವು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೀವಿ, ಹಳ್ಳೀಲಿ ನಾವು ಓಡಾಡ್ತಾನೇ ಇದ್ದೀವಿ. ಇದು ತುಂಬ ಚೆನ್ನಾಗಿದೆ. ಇದು ನಮ್ಮ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ತೋರಿಸಲೇಬೇಕಾದಂಥ ಜಾಗ. ದಯವಿಟ್ಟು ಕರ್ಕೊಂಡು ಹೋಗಿ. ಇಲ್ಲಿ ಇನ್ನೊಂದು ಕಡೆ ಹೆಂಚಿನ ಮನೆಯಲ್ಲಿ ಒಂದು ಹುಡುಗಿ ಆಚೆ ಏನೇನು ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದಾಳೆ. ಅಲ್ಲಿ ಮನೆ ಮುಂದೆ ಪಡ್ಸಾಲೆಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಇಬ್ಬರು ಹೆಣ್ಮಕ್ಳು. ಹಾಗೆ ಮುಂದೆ ನೋಡ್ತಾ ಅಲ್ಲಿ ಒಂದು ಮಗುನ ಎತ್ಕೊಂಡಿರೋವಂಥ ಹುಡುಗಿ. ಆ ಹುಡುಗಿ ಅಲ್ಲಿ ಬಂದಿರೋ ಹೊಸ ಮದುವೆ ಗಂಡು ಹೆಣ್ಣನ್ನು ನೋಡ್ತಾ ಇರೋವಂತಹ ದೃಶ್ಯ ನೈಜವಾಗಿ ನಡೀತಾ ಇದೆ ಅನ್ನೋ ಥರನೇ ಬಿಂಬಿಸಿದ್ದಾರೆ. ಆ ಗಂಡು ಹೆಣ್ಣನ್ನು ನೋಡ್ತಾ ಖುಷಿ ಪಡ್ತಾ ಇರೋವಂತಹ ಹಿರಿಯರು, ಇದೆಲ್ಲ ಎಷ್ಟು ಭಾವನೆಗಳಿದೆ ಅಂತ ಅಂದರೆ, ಈಗಿನ ಕಾಲದಲ್ಲಿ ಇದನ್ನು ನಾವು ಈ ಥರನೇ ನೋಡಬೇಕಷ್ಟೇ. ಇನ್ನೊಂದು ಕಡೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇರೋವಂಥದ್ದು, ನಾವು ಸ್ಕಿಪ್ಪಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ಆ ಕಾಲದಲ್ಲೇ ಹಗ್ಗ ಆಟ ಅಂತ ಕರಿತಿದ್ರಿ. ಹೆಣ್ಮಕ್ಳಿಗೆ ಬೇರೆ ಥರ ಆಟ, ಗಂಡು ಮಕ್ಕಳಿಗೆ ಬೇರೆ ಥರ ಆಟ. ಇಲ್ಲೆಲ್ಲ ಬರೀ ಹೆಣ್ಮಕ್ಳೇ ಆಟ ಆಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಇದೆಲ್ಲ ನಾವು ತುಂಬ ಚಿಕ್ಕ ವಯಸ್ಸಿನಲ್ಲಿ ಹಿಂದೆ ಎಲ್ಲ ಆಟ ಆಡಿದ್ದೀವಿ. ಮುಂದೆ ನೆಕ್ಸ್ಟು ಹೀಗೆ ಇನ್ನೊಂದು ಮನೆ. ಊರಿನಲ್ಲಿ ಎಲ್ಲ ಥರ ಜಾತಿಯವರು, ಎಲ್ಲ ಥರ ವರ್ಗದವರು, ಎಲ್ಲ ಥರ ಕಸುಬು ಮಾಡುವವರು ಅಂಥವ್ರು ಮನೆಗಳಿದೆ. ಅದೇ ರೀತಿಯಲ್ಲಿ ಒಂದು ಹಳ್ಳಿಯ ಒಂದು ಊರಿನ ಅಲ್ಲಿ ಯಾವ್ಯಾವ ಮನೆಗಳಿರುತ್ತೋ ಅದನ್ನೆಲ್ಲ ಬಿಂಬಿಸಿದ್ದಾರೆ. ಇದು ಒಂದು ಊರು. ಇದು ಊರಿಗೆ ಒಬ್ಬರು ಶಾನ್ಭೋಗರು ಅಂತ ಇರ್ತಾರೆ. ಅವ್ರ ಮನೆಯನ್ನು ಇಲ್ಲಿ ಬಿಂಬಿಸಿದ್ದಾರೆ. ಏನೋ ಒಂದು ಜನಗಳ ಕಷ್ಟನ ಹೇಳ್ಕೊಳ್ಳುವಂಥದ್ದು, ಆ ಥರ ಇದೆಲ್ಲ ಬಿಂಬಿಸುವಂಥದ್ದು ತುಂಬ ಚೆನ್ನಾಗಿದೆ ಅದು. ಹಾಗೆ ಪ್ರತಿಯೊಂದು ಮನೆಗೂ ಒಂದೊಂದು ಕೊಟ್ಟಿಗೆ ಇರುತ್ತೆ. ಅವರದ್ದೇ ಆದ ಒಂದು ದನ ಕರಗಳು, ಮೇಕೆಗಳು, ಆ ಥರದ್ದನ್ನು ಸಾಕುವಂಥ ಪದ್ಧತಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇಲ್ಲಿ ನೋಡಿ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಹೋಗುವಂತಹ ಖುಷಿನೇ ಬೇರೆ. ಎತ್ತಿನ ಗಾಡಿಯ ಚಕ್ರಗಳು ಉಳುತ್ತಿದ್ದ ಕಾಲವೇ ಅದು ತುಂಬ ಚೆನ್ನಾಗಿರುತ್ತೆ. ನಂತರ ಇದೊಂದು ಮನೆ. ಇದು ಊರಿಗೆ ಒಂದು ಗೌಡರ ಮನೆ ಅಂತ ಹೇಳ್ತಾರೆ. ಇಲ್ಲಿ ಜನಗಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೆ, ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕ್ಕೆ, ಏನಾದರೂ ಕುಂದುಕೊರತೆಗಳನ್ನ ಇದ್ದರೆ ಅದೆಲ್ಲ ಹೇಳ್ಕೊಳ್ಳೋಕೆ ಬರ್ತಾರೆ. ಹಾಗೆ ಇಲ್ಲಿ ನೋಡಿ ಇಬ್ಬರು ಹುಡುಗಿರು ಚಕ್ಕಬಾರ ಹಾಡ್ತಾ ಇದ್ದಾರೆ. ಅದೆಲ್ಲ ತುಂಬ ಮೆಮೊರೀಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ನೋಡೋಕ್ಕೆ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಯಾವುದು ಆರ್ಟಿಫಿಷಿಯಲ್ ವಸ್ತುಗಳನ್ನೇ ಉಪಯೋಗಿಸಿಲ್ಲ. ಹಳ್ಳಿಯಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ತಿದ್ರೋ, ಯಾವ್ಯಾವ ಮರದ ಹಲಗೆ ಪೆಟ್ಟಿಗೆಗಳನ್ನ ಉಪಯೋಗಿಸ್ತಿದ್ರೋ ಅದೇ ರೀತಿ ಉಪಯೋಗಿಸಿದ್ದಾರೆ.
ಹಾಗೆ ಈ ಹಳ್ಳಿ ಮಾಡೆಲ್ನಲ್ಲಿ ಅವರದ್ದೇ ಆದ ಒಂದು ವಾಯ್ಸ್ ಓವರ್ ಶೈಲಿಯನ್ನು ತಿಳಿಸಿದ್ದಾರೆ. ಅದನ್ನು ಇಲ್ಲಿ ಹಾಕ್ತೀನಿ ನೋಡಿ, ಒರಿಜಿನಲ್ ವಾಯ್ಸ್ನ. ಧಾರವಾಡದ ಅವಿಭಕ್ತ ಕುಟುಂಬದ ಕಲ್ಪನೆ ಇದು. ಮನೆಯ ಗೃಹಿಣಿಯರಲ್ಲಿ ಒಬ್ಬಾಕೆ ಒಲೆಯ ಮುಂದೆ ಕೂತು ರೊಟ್ಟಿ ಬಡಿಯುತ್ತಾಳೆ. ಮತ್ತೊಬ್ಬಳು ಮಗುವಿಗೆ ಉಣಬಡಿಸುತ್ತಾಳೆ. ಯಾಕೆ ಹಠ ಮಾಡಕತ್ತಿ? ಇನ್ನೂ ಹಸಿ ಉಣ್ಣು ಕಂದ. ತೊಟ್ಟಿಲಲ್ಲಿ ಅಳುವ ಕಂದಮ್ಮನನ್ನು ತೂಗುತ್ತಾಳೆ ಮತ್ತೊಬ್ಬಾಕೆ. ಮನೆಯ ಮಂದಿಯೆಲ್ಲ ಒಂದೊಂದು ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ. ಈ ಸುಂದರ ಕ್ಷಣಗಳಲ್ಲಿ ನಾವು ಭಾಗಿಯಾಗೋಣ. ನೋಡಿದ್ರಲ್ಲ, ಈ ರೀತಿಯಾಗಿ ವಾಯ್ಸ್ ಓವರ್ ಅವರೇ ಕೊಟ್ಟಿದ್ದಾರೆ, ಅವರದ್ದೇ ಶೈಲಿಯಲ್ಲಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕೆಲವು ಹಾಡುಗಳನ್ನ, ಜಾನಪದ ಗೀತೆಗಳನ್ನ ಹಾಕಿದ್ದಾರೆ. ಅದಕ್ಕೆ ನಾನು ಇಲ್ಲೇ ಹಾಕೋಕ್ಕಾಗಲಿಲ್ಲ. ಇಲ್ಲಿ ಮಕ್ಕಳ ಆಟ ಆಡೋದನ್ನು ನೀವು ನೋಡಿದ್ರಿ. ಇಲ್ಲಿ ಪಂಚಾಯಿತಿ ಕಟ್ಟೆ ಅದೆಲ್ಲ ತೋರಿಸಿದ್ದಾರೆ. ಇದೊಂದು ಪುಟ್ಟ ಬಸ್ಲಿ ಮನೆ ಅಂತಲೇ ಹೇಳ್ಬೋದು, ವಾಶ್ರೂಮ್ ಅಂತ ಹೇಳ್ತಾರೆ. ಇದು ದನದ ಕೊಟ್ಟಿಗೆ. ಇಲ್ಲಿ ಒಂದು ಹೆಂಗಸು ಹಾಲು ಕರೀತಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ನೈಜವಾಗಿದೆ. ಯಾವುದೋ ನಿಜವಾದ ಹಸು ಎತ್ತು ಇದ್ದ ಹಾಗೇ ಇದೆ. ಇದು ಕೂಡ ಮತ್ತೊಂದು ಹಳ್ಳಿಯ ಮನೆ ಆಗಿರುತ್ತೆ. ಈ ಮನೆ ಒಳಗಡೆ ಏನಿದೆ ಅಂತ ಅಂದರೆ, ಎಲ್ಲ ಹೆಂಗಸರೇ ಆಗಲಿ ಮಕ್ಕಳೇ ಆಗಲಿ ಅವರವರದ್ದೇ ಆದ ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ. ಒಬ್ಬರು ಅಕ್ಕಿ ಇಟ್ಟು ಬೀರಿಸೋದು, ರಾಗಿ ಬೀಸೋದು, ಒಬ್ಬರು ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ, ಮತ್ತೊಬ್ಬರು ಎಲ್ಲೋ ಆಚೆಯಿಂದ ಹೋಗಿ ಬಂದು ಕೂತ್ಕೊಂಡಿದ್ದಾರೆ. ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ. ಹಾಗೆಯೇ ಒಂದು ಹಳ್ಳಿ ಅಂತ ಅಂದರೆ ಎಲ್ಲ ವರ್ಗದ ಜನರು, ಅವರ ಕುಲಕಸುಬು, ಅದರ ಜೊತೆಗೆ ಅವರ ಮನೆಗಳು ಸಹ ಇರ್ತಿದ್ವು. ಅದು ಸಹ ಈ ಹಳ್ಳಿಯಲ್ಲಿ ಪ್ರತಿಯೊಂದು ಕುಲಕಸುಬನ್ನು ಬಿಂಬಿಸಿದ್ದಾರೆ. ಅದೆಲ್ಲ ಸೇರಿದ್ರೇ ಒಂದು ಹಳ್ಳಿ ಆಗುವಂಥದ್ದು. ಹಾಗೆಯೇ ಇಲ್ಲಿ ಒಂದು ಮನೆಯನ್ನು ತೋರಿಸಿದ್ದಾರೆ ನೋಡಿ. ಇಲ್ಲಿ ಹಾಸಿಗೆನ ಹೊಲಿಯುವಂಥ ಮನೆ ಅಂತಲೂ ಹೇಳ್ಬೋದು. ಅವ್ರದ್ದೇ ಒಂದು ಕುಲಕಸುಬು ಇರುತ್ತೆ. ಇಲ್ಲಿ ಬಟ್ಟೆಯನ್ನು ನೇಯುವಂತಹ ನೇಕಾರರ ಮನೆ. ಆ ಮನೆಯಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಯಾವ್ಯಾವ ಸೌಲಭ್ಯಗಳಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ. ಇಲ್ಲಿ ಒಂದು ಕೋಳಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಮುಂದೆ ಬರ್ತಾ 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 ಇನ್ನೊಂದು ಮನೆ, ಅಲ್ಲಿ ಒಬ್ಬರು ಪಾಠ ಕೂತ್ಕೊಂಡು ಓದ್ತಾ ಇದ್ದಾರೆ. ಆ ನಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ನೋಡಿ, ಇನ್ನೊಂದು ಮನೆಯ ಪಡ್ಸಾಲೆಯಲ್ಲಿ ಹೆಂಗಸರು ಮಾತಾಡ್ತಾ ಇರೋಂತಹ ದೃಶ್ಯ. ಹಾಗೆ ಒಂದು ಮನೆ ಒಳಗಡೆ ಆ ಮಗುನ ತಾಯಿ ಹೇಗೆ ಸಂಭಾಳಿಸ್ತಿದ್ದಾಳೆ, ಅಲ್ಲಿ ಒಂದು ಪುಟ್ಟ ಹುಡುಗಿ ಓದ್ಕೋತಾ ಇರೋದು. ಹಾಗೆ ಅಲ್ಲಿ ಒಂದು ಮಗು ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾಳೆ. ಏನು ನೋಡ್ತಾ ಇರ್ಬೋದು ಅಂತಂದರೆ, ಅಲ್ಲಿ ಇಬ್ಬರು ಹೆಂಗಸರು ಆ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದು ಹಳೇ ಕಾಲದ ಪದ್ಧತಿಯ ಸ್ನಾನ. ಅದನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ತೊಟ್ಟಿ ಮನೆ ಅಂತ ಕಾನ್ಸೆಪ್ಟ್ ಏನಿದೆ, ಅದು ಇವತ್ತಿಗೂ ಎವರ್ಗ್ರೀನ್ ಅಂತ ಮನೆ ಅಂತಲೇ ಹೇಳ್ಬೋದು. ಆ ಮನೆಯ ಒಳಗಡೆ ಎಷ್ಟು ಮಕ್ಕಳಿದ್ದಾರೆ ಅಂತಂದರೆ, ಎಲ್ಲರ ಕೈಯಲ್ಲೂ ಒಂದೊಂದು ಮಗು ಇರುತ್ತೆ. ಸುತ್ತಮುತ್ತ ಎಲ್ಲಿ ನೋಡಿದ್ರೂ ದೊಡ್ಡ ದೊಡ್ಡ ಪುಟ್ಟ ಮಕ್ಕಳು ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವರವರದ್ದೇ ಆದ ಕೆಲಸಗಳನ್ನ ಮಾಡಿಕೊಂಡು ಎಲ್ಲ ಒಂದು ಮಕ್ಕಳು ಸಹ ದೊಡ್ಡವರು ಮಾಡುವಂತಹ ಕೆಲಸನ ತುಂಬ ಅಬ್ಸರ್ವೇಷನಿಂದ ನೋಡೋ ಥರದ್ದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದೊಂದು ಗಾಣಿಗರ ಮನೆ, ಎಣ್ಣೆ ತೆಗೆಯುವಂತಹ ಗಾಣಿಗರ ಮನೆ. ಈಗಿರೋ ಹಾಗೆ ಮಿಲ್ ಆ ಥರ ಏನು ಆವಾಗಿನ ಕಾಲದಲ್ಲಿ ಇರೋದಿಲ್ಲ. ಆಗ ಏನಿದ್ರು ಈ ಥರ ಗಾಣಿಗರ ಹತ್ರ ಹೋಗಿ ಎಣ್ಣೆ ತಗೋಬೇಕಾಗಿತ್ತು. ಅವರ ಮನೆ ಯಾವ ಥರ ಇರುತ್ತೆ ಅನ್ನೋದನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದೆಲ್ಲ ನೋಡಿ ನಮ್ಮ ಮಕ್ಕಳಂತೂ ತುಂಬ ಖುಷಿ ಪಟ್ಟಿದ್ದಾರೆ. ಎಲ್ಲೋ ಯಾವುದೋ ಒಂದು ಊರಿಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಅವ್ರಿಗಿದೆ. ಹಾಗೆ ಇನ್ನೊಂದು ಮನೆ ನೋಡಿ, ಇಲ್ಲಿ ಒಬ್ಬ ಮಗುಗೆ ಊಟ ಮಾಡಿಸ್ತಾ ಇರೋಂತಹದ್ದು, ಇನ್ನೊಬ್ಬ ಹೆಂಗಸು ಮಗುಗೆ ಬೇಕಾಗಿರುವಂತಹ ಸರಿಯ ಸಿಟ್ಟನ್ನ ಬಟ್ಟೆಯಲ್ಲಿ ತೆವಟಿ ಹಾಕ್ತಾ ಇರೋವಂಥದ್ದು. ಅಲ್ಲಿ ಹಿಂದೆ ಶಾವ್ಗೆನ ಹೊತ್ತುತ್ತಾ ಇದ್ರು. ಆ ಕಾಲದಲ್ಲಿ ಶಾವ್ಗೆನ ಇದರಲ್ಲಿ ಇದು ಮಾಡಿಬಿಟ್ಟು ಅದನ್ನು ಆರಾಕ್ತಾಯಿದ್ರು ಇದ್ರ ಮೇಲೆ. ಅದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ. ಇಲ್ಲಿ ಒಂದು ಪೋಸ್ಟ್ ಮಾಸ್ಟರ್ ಬಂದು ಒಬ್ಬ ಹೆಂಗಸಿಗೆ ಲೆಟರ್ ಕೊಡ್ತಾ ಇದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಹೆಂಗಸು ಬಟ್ಟೆ ಒಗಿತಾ ಇದೆ, ಹಿಂದೆಗಡೆ ಒಂದು ಮಗು ಆಟ ಆಡ್ತಾ ಇದೆ, ಅಲ್ಲಿ ಒಂದು ಮೇಕೆ ಇದೆ. ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಸೊಗಸಾಗಿದೆ ನೋಡೋದಕ್ಕೆ. ಮುಂದೆ ಇದು ಒಂದು ಅಗಸರ ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಅಗಸರ ಮನೆ ಯಾವ ರೀತಿ ಇರ್ತಿತ್ತು, ಐರನ್ ಮಾಡೋದಾಗಲಿ, ಬಟ್ಟೆ ಗಂಟೆಗಳನ್ನ ಇಟ್ಕೊಂಡು ಬೇರೆಯವ್ರ ಬಟ್ಟೆಗಳನ್ನ ಒಗೆದು ಅವ್ರಿಗೆ ಶುಚಿ ಮಾಡಿ ತರುವಂತಹ ಕೆಲಸ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ಸಾಕುವಂಥ ಸಾಕು ಪ್ರಾಣಿ ಅಂತ ಅಂದರೆ ಕತ್ತೆಗಳಂತಲೇ ಹೇಳ್ಬೋದು. ಅದನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ.
ಹೀಗೆ ಮುಂದೆ ಬಂದರೆ ನಮ್ಮ ಮಕ್ಳಿಗಂತೂ ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾರೆ ಎಲ್ಲನೂ. ಅದಂತೂ ತುಂಬ ಎಕ್ಸೈಟ್ ಆಗಿ ನಾವು ಅವ್ರನ್ನ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಹೊಸ ಲೋಕದಲ್ಲಿ ಇದ್ದೀನಿ ಅನ್ನೋ ಥರ ಅವ್ರಿಗೆ ಅದೇ ರೀತಿ ಅನಿಸಿದೆ. ಅವರು ಅಲ್ಲಿಂದ ಬಂದ ಮೇಲೂ ಸಹ ಅದೇ ಗುಂಗಲ್ಲೇ ಇದ್ದರು. ಹಾಗೆ ಈ ನಾಯಿ ಅಂತೂ ಯಾವುದೋ ನಿಜವಾದ ನಾಯಿ ಅಲ್ಲಿ ಸಾಕಿ ಮಲಗಿದ್ದಾರೆ ಅನ್ನೋ ರೀತಿಯಲ್ಲೇ ಇದೆ. ಅದಂತೂ ತುಂಬ ನನಗಿಷ್ಟ ಆಯಿತು. ಇದು ಒಂದು ಕುರುಬರ ಮನೆ ಹೇಗಿರ್ತಿತ್ತು, ಆ ಕುರುಬರ ಮನೆಯಲ್ಲಿ ಯಾವ ಶೈಲಿ ಇತ್ತು, ಕಂಬಳಿ ನೇಯೋದು ಅಂಥದ್ದು ಅದೆಲ್ಲ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಆ ಕಂಬಳಿಯನ್ನು ಹಾಕ್ತಾ ಇರೋವಂಥದ್ದು, ಹಾಕಿರೋವಂಥದ್ದು, ಇಲ್ಲಿ ಒಬ್ಬ ವ್ಯಕ್ತಿ ಕಟ್ಗೆನ ಸೀಳ್ತಾ ಇರೋವಂತಹದ್ದು, ನಂತರ ಆ ಮನೆಯ ಹೆಂಗಸರು, ಆ ವಾತಾವರಣವನ್ನು ಇಲ್ಲಿ ತುಂಬ ಚೊಕ್ಕದಾಗಿ ತೋರಿಸಿದ್ದಾರೆ. ಅಲ್ಲಿ ಪುಟ್ಟ ಮಗು ಹೇಗೆ ಓಡಾಡಿಕೊಂಡು ಅದನ್ನು ತಳ್ಳೋ ಗಾಡಿಯಲ್ಲಿ ತಳ್ಕೊಂಡು ಹೇಗೆ ಅದು ನಮ್ಮನ್ನೇ ನೋಡ್ತಾ ಇರೋ ರೀತಿಯಲ್ಲಿ ಅದನ್ನು ಚಿತ್ರಿಸಿದ್ದಾರೆ. ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು. ಎಲ್ಲೆಲ್ಲೋ ಬೇರೆ ಕಡೆ ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗಿದ್ರೆ ಇಷ್ಟು ಖುಷಿ ಪಡ್ತಾ ಇದ್ರೋ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿ ಕರ್ಕೊಂಡು ಬಂದಿರೋದಕ್ಕೆ 100ಕ್ಕೆ 100ರಷ್ಟು ತುಂಬ ಖುಷಿಪಟ್ಟಿದ್ದಾರೆ. ನನಗೆ ಯಾಕಂದರೆ ಏನೋ ಒಂಥರ ಸಂತೋಷ. ಯಾವುದೋ ಹಳ್ಳಿಗೆ ಹೋಗಿದ್ದೀವಿ, ಯಾವುದೋ ಉತ್ತರ ಕರ್ನಾಟಕದ ಕಡೆ, ಯಾವುದೋ ಮಂಡ್ಯದಲ್ಲಿ ಆ ರೀತಿ ಹೋಗಿದ್ದೀವಿ ಅನ್ನೋ ಥರ ಅನಿಸಿದೆ. ನಮ್ಮ ಸುತ್ತಮುತ್ತ ಯಾರೋ ಜನ ಇದ್ದಾರೆ, ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಥರ ಖುಷಿ ಅವ್ರಿಗಿದೆ. ಹಾಗೆಯೇ ಮುಂದೆ ಬರ್ತಾ ಬರ್ತಾ ಈಗ ಆ ಕಲ್ಲಿನಲ್ಲಿ ಕೆತ್ತನೆ ಮಾಡುವಂತಹದ್ದು, ಏನಂದರೆ ಇವ್ರ ಮನೇನು ಏನಂತಾರ ಗೊತ್ತಿಲ್ಲ, ಏನು ಕಲ್ಲನ್ನ ಅಂದರೆ ಆಗಿನ ಕಾಲದಲ್ಲಿ ರುಬ್ಬೋ ಕಲ್ಲು, ಹಸೆ ಕಲ್ಲು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ತಯಾರು ಮಾಡುವಂತಹ ಮನೆ ಇದು. ಗೊಂಬೆಗಳನ್ನ ತಯಾರು ಮಾಡೋರಂತಹ ಕುಟುಂಬ. ಆ ಕುಟುಂಬದಲ್ಲಿ ಹೇಗಿರ್ತಿತ್ತು ವಾತಾವರಣ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಅಲ್ಲಿ ಹೆಂಗಸರು ಹೇಗೆ ಅವ್ರ ಕೆಲಸಕ್ಕೆ ಸಹಾಯ ಮಾಡ್ತಾಯಿದ್ರು, ಮಕ್ಕಳನ್ನು ಅದ್ರ ಜೊತೆಗೆ ನೋಡ್ಕೊತಾ ಇದ್ದಿದ್ದು. ಅವರದ್ದೇ ಆದ ಕೊಟ್ಟಿಗೆಗಳಲ್ಲಿ ಮೇಕೆ, ಕುರಿ, ದನಗಳನ್ನು ಸಾಕ್ತಾಯಿದ್ರು. ಹಾಗೆ ಇನ್ನೊಂದು ಮನೆ ಇದೊಂದು. ಈ ಮನೆ ಒಂದು ಬುಟ್ಟಿ ನೇಯುವಂತಹ ಕುಲಕಸಬುವನ್ನು ಮಾಡ್ಕೊಂಡಿರ್ತಾರೆ. ಅದನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿರೋ ಕೋಳಿಗಳನ್ನು ಅಷ್ಟೇ ಅದು ಏನೋ ನಮ್ಮನ್ನೇ ನೋಡ್ತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಇರ್ತಿತ್ತು. ಇದು ಅವರದ್ದೇ ಆದ ಮತ್ತೊಂದು ಕುಟುಂಬ. ಎಷ್ಟು ಚೆನ್ನಾಗಿ ಹಿಡಿತಿದೆ ನೋಡಿ. ಆ ಬುಟ್ಟಿನೂ ಸಹ ಎಷ್ಟು ನೈಜವಾಗಿದೆ ನೋಡಿ. ಹಾಗೆ ಇದು ಕುಂಬಾರು ಮನೆ, ಮಡಿಕೆ ಮಾಡುವಂತಹ ಮನೆ. ಅಲ್ಲಿ ಹೆಂಗಸರು ಮಡಿಕೆಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇಲ್ಲಿ ಒಬ್ಬರು ವ್ಯಕ್ತಿ ಆ ಮಣ್ಣನ್ನು ತುಳಿದು ಅದನ್ನು ಹಸನು ಮಾಡಿಕೊಡುವಂಥ ಕೆಲಸ ಮಾಡ್ತಿರ್ತಾರೆ. ಒಳಗಡೆ ಮಡಿಕೆ ಮಾಡುವಂತಹ ವ್ಯಕ್ತಿನೂ ಸಹ ಇದ್ದಾನೆ. ಇಲ್ಲಿ ಒಂದು ಪುಟ್ಟ ಮಗು ಅವರಮ್ಮ ತಾಯಿ ಪಾತ್ರೆ ತೊಳಿತಿದ್ರೆ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂದರೆ, ಆ ಮಗು ನೋಡ್ತಾ ಇದ್ರೆ ನನ್ನ ಮಗುನೇ ನನಗೆ ನೆನಪು ಬರುತ್ತೆ. ಆ ಮಗು ನನ್ನ ಚಿಕ್ಕ ಮಗ ಅಷ್ಟೇ ಇದ್ದಾನೆ, ಅವನು ಅದನ್ನೇ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತಾನೆ. ಹಾಗೆ ಇಲ್ಲಿ ಬಳೆ ತೊಡಿಸುವಂತಹ ಒಂದು ಪಡ್ಸಾಲೆಯಲ್ಲಿ ಕಾರ್ಯ ನಡೀತಾ ಇರುತ್ತೆ. ಒಂದು ಹೆಂಗಸು ಬಂದು ಬಳೆ ತೊಡಿಸ್ತಾ ಇರ್ತಾಳೆ. ಹಾಗೆ ಇಬ್ಬರು ಪುಟ್ಟ ಮಕ್ಕಳು ನಂದು ಈ ಥರ ಬಳೆ ಇದೆ ನೋಡು, ನಿಂದು ಈ ಥರ ಬಳೆ ಇದೆ ಅಂತ ತೋರಿಸ್ತಾ ಇರ್ತಾರೆ. ಹಾಗೆ ಕ್ಷೌರಿಕರು ಸಹ ಅಂಗಡಿ ಅಂದರೆ ಮನೆ ಥರನೇ ಬಂದು ಪಡ್ಸಾಲೆ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಹಾಗೆ ಮರಗೆಲ್ಸದವರು ಅವರದ್ದೇ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಎಲ್ಲ ಒಬ್ಬರು ಬೇರೆ ಥರದ ಅದೆಲ್ಲ ಕೆಲಸಗಳಿರ್ತಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ. ಆಯಾ ವರ್ಗದವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಕೆಲಸಗಳು. ಆ ಕೆಲಸಗಳಿಗೆ ಇಷ್ಟು ನಾಜೂಕಾಗಿ ತೋರಿಸಿದ್ದಾರೆ ಗೊತ್ತಾ. ಎತ್ತಿನ ಗಾಡಿಗೆ ಮಾಡಬೇಕಾಗಿರುವಂತಹ ಇದು ಚಕ್ರಗಳನ್ನ ತಯಾರಣೆ ಮಾಡ್ತಾರಂಥದ್ದು ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಗಿನ ಕಾಲದ ಸ್ಕೂಲ್ ಅದು. ನೆಕ್ಸ್ಟು ಇಲ್ಲೊಂದು ಮತ್ತೊಂದು ಹಳ್ಳಿ ಮನೆ ತುಂಬ ಚೆನ್ನಾಗಿದೆ ನೋಡಿ, ಸೊಗಸಾಗಿದೆ. ಅಡುಗೆ ಮಾಡ್ತಾ ಇರೋವಂಥದ್ದು, ಕೂತು ಮಾತಾಡ್ತಾ ಇರೋವಂಥದ್ದು. ಈಗಿನ ಕಾಲದಲ್ಲಿ ಹೆಚ್ಚು ಜನ ನಾವು ಮಾತಾಡೋದೇ ಇಲ್ಲ. ನಮ್ಮ ಮನೆಯೊಳಗಡೆ ಇರೋ ವ್ಯಕ್ತಿಗಳ ಜೊತೆನೇ ನಾವು ಮಾತಾಡೋದಿಲ್ಲ. ಆಗಿನ ಕಾಲದಲ್ಲಿ ಅಕ್ಕಪಕ್ಕ ಜನಗಳ ಜೊತೆನೇ ತುಂಬ ಚೆನ್ನಾಗಿರ್ತಿದ್ರು. ಇದೊಂದು ಮತ್ತೊಂದು ಮನೆ. ಇಲ್ಲಿ ಚಮ್ಮಾರರ ಮನೆ, ಚಪ್ಪಲಿಯನ್ನು ಹೊಲಿಗೆ ಹಾಕುವಂಥವರ ಮನೆ. ಅದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಗೊತ್ತಾ. ಲಂಬಾಣಿಯವರ ಮನೆ, ಲಂಬಾಣಿಸ್ ಅಂತ ಹೇಳ್ತಾರಲ್ಲ ಅವ್ರ ಮನೆ. ಮಕ್ಕಳುಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನೆಕ್ಸ್ಟು ಹಳ್ಳಿನಲ್ಲಿ ಸಾಕುವಂತಹ ಸಾಕು ಪ್ರಾಣಿಗಳನ್ನೆಲ್ಲ ಈ ಬಯಲಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ತೋರಿಸಿದ್ದಾರೆ ನೋಡಿ. ನಾಯಿ, ಹಂದಿ, ಈ ಥರ ಸಾಕು ಪ್ರಾಣಿಗಳನ್ನೆಲ್ಲ ಇದೆ ಇಲ್ಲಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಸಾಧ್ಯವಾದರೆ ಇಂಥ ಮಾಡೆಲ್ ವಿಲೇಜಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ನೋಡಿ. ನಾವು ಅಲ್ಲಿ ಭತ್ತದ ಪೈರೇ ಆಗಲಿ, ಜೋಳದ ಗಿಡಗಳಾಗಲಿ ಹೇಗೆ ಬೆಳೆಯುತ್ತೆ ಅನ್ನೋದು ತೋರಿಸಿದ್ದಾರೆ. ಇದು ನಮ್ಮನ್ನ ಆ ಕಾಲಿನ ಸೀಸಾ ಆಟ ಅಂತಲೇ ಹೇಳ್ಬೋದು. ಎತ್ತಿನ ಗಾಡಿನಲ್ಲಿ ಮುಂದೆ ಬರೋದಲ್ಲಿ ಆ ಕಡೆ ಈ ಕಡೆ ಒಬ್ಬರು ಕೂತ್ಕೊಂಡು ಆಟ ಆಡಿದ್ದು ನೆನಪು ನನಗೂ ತುಂಬ ಇದೆ. ದನ ಕರುಗಳ ಸಾಲು ಕಟ್ಟಿರುವಂತಹ ದೃಶ್ಯ ಅಂತೂ
ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದು ನೋಡ್ತಾನೆ ಇದ್ದರೆ ಕಣ್ಣೇ ಸಾಲಲ್ಲ, ಎಷ್ಟು ನೋಡಿದ್ರೂ ಇದಾಗಲ್ಲ. ಇಲ್ಲಿ ಗಂಡ ಹೆಂಡತಿ ಹೊಲ ಉಳ್ತಾ ಇರೋವಂತಹ ದೃಶ್ಯ ತುಂಬ ಚೆನ್ನಾಗಿದೆ. ಹಾಗೆಯೇ ಮುಂದೆ ನಾವು ಹೊಲಗಳಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ರೈತರು ಯಾವ್ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಆದರೆ ನಮ್ಮ ಮನೇಲೂ ತೋಟ ಜಮೀನೆಲ್ಲ ಮಾಡ್ತೀವಿ, ಆದರೆ ಹಳೆ ಕಾಲದ ಪದ್ಧತಿಗಳನ್ನ ಈಗ ಹೆಚ್ಚಾಗಿ ಅನುಸರಣೆ ಮಾಡೋದಿಲ್ಲ. ಎಲ್ಲಕ್ಕೂ ಹೊಸ ಪದ್ಧತಿಗಳು, ಟ್ರ್ಯಾಕ್ಟರ್ಗಳು ಎಲ್ಲ ವಿಶೇಷವಾಗಿ ಬಂದಿದೆ. ಆದರೆ ಹಳೆ ಕಾಲದ ಪದ್ಧತಿಗಳೆಲ್ಲ ಈ ಥರ ನೋಡೋದಕ್ಕಷ್ಟೇ ಮಾತ್ರ ಸಿಗ್ತಾ ಇರೋದೀಗ. ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ನಾವು ಯಾವುದೋ ಹೊಲಕ್ಕೆ ತೋಟಕ್ಕೇ ಹೋಗಿದ್ದೀವಿ ಅನ್ನೋ ರೀತಿಯಲ್ಲೇ ತೋರಿಸಿದ್ದಾರೆ. ಹಾಗೆ ಮುಂದೆ ಬರ್ತಾ ಒಂದು ಹಳ್ಳಿ ಸಂತೆಯ ವಾತಾವರಣನೂ ಸಹ ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ ಅಂದರೆ ಅದನ್ನು ನಾವು ವ್ಯಾಪಾರ ಮಾಡೋಕ್ಕೆ ಹೋಗಬೇಕು ಅನ್ನೋ ಥರನೇ ಆಸೆ ಆಗುತ್ತೆ. ಈಗಿನ ಕಾಲದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ಅದ್ರಲ್ಲಿ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಅನುಭವ ಗೊತ್ತಾಗೋದಿಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿ ಆಹಾರಗಳನ್ನ, ತರಕಾರಿಗಳನ್ನ ವಿನಿಮಯ ಮಾಡ್ಕೋತಾ ಇದ್ರು ಅಂದರೆ ಸೇರಿಗಟ್ಟಲೆ, ಪಾವುಗಟ್ಟಲೆ ಚೌಕಾಸಿ ಮಾಡೋವಂಥದ್ದು, ನಮಗೆ ಬೇಕು ಅಂಥದ್ದು ಅದೆಲ್ಲ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಒಂದೊಂದು ತರಕಾರಿಗೂ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ಅದು ರಿಯಲ್ಲೇ ಅಲ್ಲ, ಏನೋ ಆರ್ಟಿಫಿಷಿಯಲ್ ಆಗಿ ಇಟ್ಟಿರೋದು ಅಂತಲೇ ಅನ್ಸೋದಿಲ್ಲ. ತೆಂಗಿನಕಾಯಿ ಇರ್ಬೋದು, ಆಮೇಲೆ ಹೆಂಗಸು ನಮ್ಗೆ ಬೇಕು ಇದು ಇನ್ನೂ ಕಡಿಮೆ ಮಾಡಿಕೊಡು ಅಂತ ಚೌಕಾಸಿ ಮಾಡ್ತಿರೋಂತಹ ವಾಯ್ಸ್ ಓವರೆಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕೋಲೆ ಬಸವ. ನಿಜವಾದ ಕೋಲೆ ಬಸವದ ರೂಪದಲ್ಲಿ ಈಗ ಯಾರೂ ಬರೋದಿಲ್ಲ. ನಿಜವಾದ ಕೋಲೆ ಬಸವರು ಈ ರೀತಿಯಾಗೇ ಇರ್ತಾರೆ. ಈಗೆಲ್ಲ ದುಡ್ಡು ಮಾಡೋದಕ್ಕೆ ಬರ್ತಾರೆ. ಹಾಗೆ ಒಂದು ಸಂತೆ ಅಂತ ಅಂದಮೇಲೆ ಅಲ್ಲಿ ದನ ಕರುಗಳನ್ನ ಮಾರುವಂಥದ್ದು ಬಹಳ ವಿಶೇಷತೆ ಇರುತ್ತೆ. ಅದನ್ನು ಸಹ ತೋರಿಸಿದ್ದಾರೆ. ದನ ಕರುಗಳನ್ನು ಮಾರಾಟ ಮಾಡುವಂತಹ ವ್ಯವಹಾರಗಳನ್ನು, ವಹಿವಾಟನ್ನು ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಒಂದೊಂದು ದನ ಕರುಗಳು ಒಂದೊಂದು ರೂಪದಲ್ಲಿದೆ. ಎಲ್ಲ ಒಂದೇ ಥರ ಇಲ್ಲ, ಒಂದು ಬೇರೆ ಥರ ವಿಶೇಷತೆ ಇದೆ, ಇನ್ನೊಂದು ಬೇರೆ ಕಲರ್ ಇದೆ. ಹಾಗೆ ಎತ್ತಿಗೆ ಕಾಲಿಗೆ ಲಗಾಮ್ ಲಾಳ ಹೊಡಿತಾರೆ, ಅದನ್ನು ಸಹ ತೋರಿಸ್ತಾಯಿದ್ರು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದೊಂದು ಸಂಸ್ಕೃತಿಯನ್ನು ಅವರದ್ದೇ ಆದ ಶೈಲಿಯಲ್ಲಿ ತೋರಿಸಿದ್ದಾರೆ. ಅಲ್ಲಿ ಜೋಗತಿಯವರು ಇದ್ದಾರೆ, ಇಲ್ಲಿ ಗೊರವರ ಕುಣಿತ, ಹಾಗೆ ಒಂದೊಂದು ಯಾವ್ಯಾವ ರೀತಿ ಇದೆ ನಮ್ಮ ಸಂಸ್ಕೃತಿ ಕರ್ನಾಟಕದಲ್ಲಿ ಆ ರೀತಿಯೆಲ್ಲ ಒಂದು ಪ್ರತಿಬಿಂಬವಾಗಿ ತೋರಿಸಿದ್ದಾರೆ. ಕರಗ ಆಗಿರಬಹುದು, ವೀರಗಾಸೆ ಇರಬಹುದು, ಗೊರವರ ಕುಣಿತ, ಹೀಗೆ ಯಾವ್ಯಾವ ರೀತಿ ಗೊಂಬೆ ಆಟ ಇರ್ಬೋದು, ಇದೆಲ್ಲ ಒಂದೊಂದು ವ್ಯಕ್ತಿ ಒಂದೊಂದು ಶೈಲಿಯಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಹಾಗೆಯೇ ಮಂಗಳೂರಿನಲ್ಲಿ ನಡೆಯುವಂತಹ ಅದ್ಭುತ ಆಚರಣೆ ಕಂಬಳವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಹಾಗೆಯೇ ಈ ವಿಡಿಯೋ ಹಾಗೂ ನನ್ನ ಅನುಭವ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಕಂಟೆಂಟ್ಸ್ಗಳ ಜೊತೆ ನಿಮಗೆ ಬರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.